ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 27 ಡಯಟ್ ರೊಟೀನಿಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. 90 ಡೇಸ್ ಚಾಲೆಂಜ್ ಅಲ್ಲಿ ಇವತ್ತು 27. ಇವತ್ತು ನಿಮ್ಗೆ ಇದಕ್ಕೂ ಮೊದಲು ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೇನೆ, ಏನು ಅಂತ ನೋಡಿ ಚೆಕ್ ಮಾಡಿ. ಈ ಹೊಸ ಪ್ಲಾನ್ಗಳೆಲ್ಲ ಇನ್ನು ಮುಂದೆ ಬರ್ತಾ ಇರುತ್ತೆ. ಯಾವ ರೀತಿ ವರ್ಕೌಟ್, ಬೆಲ್ಲಿ ಫ್ಯಾಟಿಗೆ ವರ್ಕೌಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ. ಯಾಕಂದ್ರೆ ಈಗ ಪೀರಿಯಡ್ಸ್ ಆಗಿ ನಂಗೆ ವರ್ಕೌಟ್ ಮಾಡ್ಲಿಕ್ಕೆ ತುಂಬಾ ಹೊಟ್ಟೆಗೆ ಸಂಬಂಧಪಟ್ಟ ಎಕ್ಸರ್ಸೈಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಮುಟ್ಟಿನ ದಿನಗಳಲ್ಲಿ ಕೂಡ ವರ್ಕೌಟ್ ಮಾಡಬಾರದು ಅಂತ ತುಂಬಾ ಎಲ್ಲರ ನಂಬಿಕೆ ಇದೆ. ಮುಟ್ಟಿನ ದಿನಗಳಲ್ಲಿ 4 ದಿವಸಗಳಲ್ಲಿ ಏನು ಮಾಡಬಾರದು ಅಂತ ಹೇಳಿ. ಬಟ್ ಈಗ ನಾನು ತುಂಬಾ ತಿಳ್ಕೊಂಡಿದ್ದೇನೆ, ನನಗೆ ಕೂಡ ಅದರಿಂದ ಅನುಭವ ಆಗಿದೆ. ಮುಟ್ಟಿನ ದಿನಗಳಲ್ಲಿ ಕೂಡ ಎಕ್ಸರ್ಸೈಸ್ ಮಾಡ್ಬೋದು, ಆದ್ರೆ ಯಾವ್ದು ನಮ್ಗೆ ಕಂಫರ್ಟ್ ಆಗ್ತಾ ಇಲ್ಲ ಅದರಲ್ಲಿ ಮಾಡಬಾರ್ದು ಅಷ್ಟೇ. ನಮ್ಗೆ ಕೂಡ್ತಾ ಇಲ್ಲ ಅದಿದ್ರೆ ಮಾತ್ರ ಮಾಡಬಾರ್ದು ಅಂತ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 3/4 ಕಪ್ಪಷ್ಟು ರವೆ ಹಾಕೊಂಡೆ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹುಡಿ ಹಾಕೊಂಡೆ, ಜೋಳದ ಹುಡಿ ಹಾಕೊಂಡೆ, ರಾಗಿ ಹುಡಿ ಹಾಕೊಂಡೆ. ಎಲ್ಲ ಹುಡಿಗಳನ್ನ ಸೇರಿಸಿ ಒಂದು ಮಸಾಲೆ ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಧನಿಯಾ ಪುಡಿ, ಜೀರಾ ಪುಡಿ, ಮೆಣಸಿನ ಹುಡಿ, ಹಳದಿ ಪುಡಿ, ಹಾಗೆ ಒಂಚೂರು ಗರಂ ಮಸಾಲೆ ಹಾಕೊಂಡಿದ್ದೇನೆ. ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಮತ್ತೆ ಎಳ್ಳು ಕೂಡ ಹಾಕೊಳ್ತಾ ಇದ್ದೇನೆ. ಎಲ್ಲಾ ಹುಡಿಗಳು, ಅಕ್ಕಿ ಹುಡಿ ಇದೆ ಇದರಲ್ಲಿ, ರಾಗಿ ಹುಡಿ ಇದೆ, ಜೋಳದ ಹುಡಿ ಇದೆ, ಹಾಗೆ ರವೆ ಕೂಡ ಹಾಕೊಂಡಿದ್ದೇನೆ. ನೀವು ಬೇಕು ಅಂತ ಇದ್ರೆ ಇದಕ್ಕೆ ಸ್ವಲ್ಪ ಕಡ್ಲೆ ಹುಡಿ ಕೂಡ ಹಾಕೊಳ್ಬಹುದು. ನನ್ಗೆ ಕಡ್ಲೆ ಹುಡಿ ಆಕ್ಚುಲಿ ಮಿಸ್ ಆಯ್ತು, ಮರ್ತೋಯ್ತು ಹಾಕೊಳ್ಳುವಾಗ. ಇಷ್ಟುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಹಾಗೆ ಇದಕ್ಕೆ ತರಕಾರಿಗಳನ್ನೆಲ್ಲ ಸೇರಿಸೋದು. ನಿಮ್ಗೆ ಇಷ್ಟವಾದ ತರಕಾರಿ, ಕುಕುಂಬರ್ ಹಾಕೊಳ್ಬಹುದು, ಕ್ಯಾರೆಟ್ ಹಾಕೊಳ್ಬಹುದು, ಅಥವಾ ಬೀಟ್ರೂಟ್ ಕೂಡ ಹಾಕೊಳ್ಬಹುದು, ನಿಮ್ಗೆ ನೀರುಳ್ಳಿ, ಇಷ್ಟವಾದ ತರಕಾರಿ ಯಾವ್ದಿದೆ ಅದೆಲ್ಲವನ್ನ ಮಿಕ್ಸ್ ಮಾಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲ್ಸಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ಯಾಕಂದ್ರೆ ರವೆ ಹಾಕಿರ್ತೇವಲ್ಲ, ಹಾಗಾಗಿ ಒಂದು 1/4 ಗಂಟೆ ಇಟ್ರೆ ಚೆನ್ನಾಗಿ ಅದು ನೆನೀತದೆ ರವೆ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಅಥವಾ ಒಂದು 1/4 ಗಂಟೆ ನೆಂದ್ರೆ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ನೀರುಳ್ಳಿ ಹಾಕೊಳ್ತಾ ಇದ್ದೇನೆ. ಆಮೇಲೆ ಇದು ತರಕಾರಿ ಅಂತ ಹೇಳಿ ಬೇಕಾದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬಹುದು. ನಾನು ಕುಕುಂಬರ್ ಮತ್ತೆ ಕ್ಯಾರೆಟ್ ಅನ್ನ ತುರಿದು ಹಾಕೊಳ್ತಾ ಇದ್ದೇನೆ. ಹಾಗಾಗಿ ನನ್ನ ಒಂದು ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಪೀರಿಯಡ್ ಟೈಮ್ ಅಲ್ಲಿ ಕೂಡ ನಾನು ಅಟ್ಲೀಸ್ಟ್ ವಾಕಿಂಗ್ 10,000 ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಆಮೇಲೆ ಸ್ಟ್ರೆಚ್ ಮಾಡುವಂತಹ ಎಕ್ಸಸೈಸ್ಗಳು, ಸ್ವಲ್ಪ ನಮ್ಗೆ ಬ್ಯಾಕ್ ಪೈನ್ ಎಲ್ಲ ಆಗ್ತದಲ್ಲ, ಆಗ ಸ್ಟ್ರೆಚ್ ಮಾಡ್ಬೇಕು. ಆತರ ಕೆಲವು ಎಕ್ಸಸೈಸ್ ಗಳೆಲ್ಲ ಇದೆ, ಅವುಗಳನ್ನ ಮಾಡ್ತೇನೆ. ಆಮೇಲೆ ಕೈಗೆ, ಶೋಲ್ಡರಿಗೆ, ಅದಕ್ಕೆಲ್ಲ ಎಕ್ಸರ್ಸೈಸ್ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ನಾವು ನಂಗೆ ಪೀರಿಯಡ್ಸ್ ಆಗಿದೆ, ಮಲಗ್ತೇನೆ ಅಂತ ಹೇಳಿ ಅದೇ ಭಾವನೆಯಲ್ಲಿ ಇದ್ರೆ, ಮಲಗಿಕೊಂಡೇ ಇದ್ರೆ ನಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಪೀರಿಯಡ್ಸ್ ಟೈಮಲ್ಲಿ ಕೂಡ ಫುಲ್ ಆಕ್ಟಿವ್ ಆಗಿರ್ಬೇಕು. ತೀರಾ ನಮ್ಗೆ ಕೂಡೋದಿಲ್ಲ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ಮಲ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಆಕ್ಟಿವ್ ಆಗಿ ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿದ ತಕ್ಷಣ ನೋವುಗಳೆಲ್ಲ ಮರಿತಾ ಹೋಗ್ತದೆ. ಹಾಸಿಗೆಯಲ್ಲಿ ಮಲಗಿಕೊಂಡೇ ಇದ್ರೆ ಎಷ್ಟೊತ್ತಿಗೂ ನಂಗೆ ಏನೋ ಹುಷಾರಿಲ್ಲ ಅನ್ನೋ ಭಾವನೆ ಬರುತ್ತೆ. ಅದಕ್ಕೋಸ್ಕರ ಎದ್ದು ಆಕ್ಟಿವ್ ಆಗಿ ಒಂದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಮನೆ ಒರೆಸಿ ಗುಡಿಸಿ ಕ್ಲೀನ್ ಮಾಡುವಂಥದ್ದು, ಎಲ್ಲ ಮನೆ ಕೆಲಸಗಳನ್ನ ಮಾಡುವಂಥದ್ದು ಅಪ್ಡೇಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಫ್ರೆಶ್ ಆಗಿರ್ತದೆ, ಮನೆ ಕ್ಲೀನ್ ಆಗಿರ್ತದೆ, ಹಾಗೆ ಎಲ್ಲ ಕೆಲಸಗಳು ಕೂಡ ಆಗಿರ್ತದೆ. ನೀವು ಆಕ್ಟಿವ್ ಆಗಿರ್ತೀರಾ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೆಲ್ಲ ನಾನು ನನ್ನ ಅನುಭವದ ಆಧಾರದ ಮೇಲೆ ನಿಮ್ಗೆ ಹೇಳುವಂತದ್ದು. ನನ್ಗೆ ಕೂಡ ಒಂದೊಂದ್ಸತಿ ಲೇಜಿನೆಸ್ ಬರುತ್ತೆ ಆ ಪೀರಿಯಡ್ಸ್ ಟೈಮ್ ಅಲ್ಲಿ, ಏನು ಮಾಡೋದ್ ಬೇಡ ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಒಂದು ಹಾರ್ಮೋನ್ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಇರ್ತದೆ, ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇರ್ತದೆ ಪೀರಿಯಡ್ಸ್ ಟೈಮ್ ಅಲ್ಲಿ. ಹಾಗಾಗಿ ಆ ತರ ಆಗುತ್ತೆ, ಮೂಡ್ ಸ್ವಿಂಗ್ ಆಗುತ್ತೆ, ಏನೋ ಬೇಜಾರಾಗ್ತದೆ, ಏನು ಬೇಡ ಅಂತ ಅನ್ಸುತ್ತೆ. ಆದ್ರೆ ಎಲ್ಲವನ್ನ ಕಂಟ್ರೋಲ್ ಮಾಡೋದು ನಮ್ಮ ಮನಸ್ಸು. ನಮ್ಮ ಕೈಯಲ್ಲಿರ್ಬೇಕು. ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಅದು ಹೇಳ್ದಂತೆ ಕೇಳೋದಲ್ಲ. ಆದ ಕಾರಣ ಆಕ್ಟಿವ್ ಆಗಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ಧ್ಯಾನ ಮಾಡಿ, ಆ ಟೈಮಲ್ಲಿ ಸ್ವಲ್ಪ ಪ್ರಾಣಾಯಾಮ ಮಾಡಿ, ನಿಮ್ಮ ಉಸಿರಾಟವನ್ನು ನೀವೇ ಗಮನಿಸಿ. ಒಂದು ಮುಗಲ್ ಉಸಿರು ತಗೊಳ್ಳೋದು, ಇನ್ನೊಂದು ಮುಗಲ್ ಬಿಡೋದು, ಆ ತರ. ಹಾಗೆ ಒಂದು 10 ಸಲ ಮೂಗಿನಲ್ಲಿ ಉಸಿರು ತಕೊಂಡು ಬಾಯಿಯಲ್ಲಿ ಉಸಿರನ್ನ ಬಿಡುವಂಥದ್ದು, ಮೂಗಿನಲ್ಲಿ ಉಸಿರಾಟವನ್ನ ತಗೊಳ್ಳುವಂಥದ್ದು, ಆಮೇಲೆ ಬಾಯಲ್ಲಿ ಬಿಡುವಂಥದ್ದು. ಹೀಗೆ 10 ಸಲ ಮಾಡಿ. ನಿಮ್ಮ ಒಂದು ಸ್ಟ್ರೆಸ್ ತುಂಬಾ ರಿಲೀಫ್ ಆಗ್ತದೆ. ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತೊಂದು ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಈ ರೀತಿಯ ರೊಟ್ಟಿಯನ್ನ 2 ರೊಟ್ಟಿ ತಗೊಂಡಿದ್ದೇನೆ ನಾನು. ಒಂದು ರೊಟ್ಟಿ ಸಾಕು ಅಂತಿದ್ರೆ 1 ರೊಟ್ಟಿಯೂ ಸಾಕು. ನಂಗೆ ಇಷ್ಟ ಆಯ್ತು, ಇವತ್ತು 2 ರೊಟ್ಟಿ ತಗೊಂಡೆ.
ಇದ್ರ ಜೊತೆ ನಾನು ನೆಲಗಡಲೆ ಹಾಕಿ ಚಟ್ನಿಯನ್ನ ಮಾಡ್ಕೊಂಡಿದ್ದೇನೆ. ಹಾಗೆ ಹರ್ವಿಲ್ ಅಂತ ಅಪ್ಲಿಕೇಶನ್ ನಿಮಗೆ ತಂದು ತಿಳಿಸಿಕೊಟ್ಟಿದ್ದೇನೆ. ಅದಕ್ಕೆ ಜಾಯಿನ್ ಆಗೋದಾದ್ರೆ ಜಾಯಿನ್ ಆಗ್ಬೋದು. ತುಂಬಾ ಫೀಸ್ ಏನಿಲ್ಲ, ಯಾರಿಗೆ ಕೂಡ ಜಾಯಿನ್ ಆಗ್ಬೋದು. ಬರೀ 99 ರುಪೀಸ್ ಪ್ಲಸ್ GST ಕಟ್ಲಿಕ್ಕೆ ಇರ್ತದೆ ಅಷ್ಟೇ. ಹಾಗಾಗಿ ನೀವು ಮನೆಯಲ್ಲೆಲ್ಲ ಕೇಳಿ ಜಾಯಿನ್ ಆಗಿ ನಿಮ್ಮ ಒಂದು ಫಿಟ್ನೆಸ್ ಅನ್ನ ಶುರು ಮಾಡ್ಕೊಳ್ಳಿ. ಫಿಟ್ನೆಸ್ ಜರ್ನಿಯನ್ನ ಯಾವಾಗ್ಲೂ ಒಂದ್ 25-30 ನಂತರ 40 ನಂತರ ಎಲ್ಲ ನಾವು ಎಕ್ಸಸೈಸ್ ಮಾಡ್ತಾ ಇದ್ರೇನೆ ಒಳ್ಳೇದು. ಆರೋಗ್ಯ ಚೆನ್ನಾಗಿರ್ತದೆ. ಡಾಕ್ಟ್ರಿಗೆಲ್ಲ ನಾವು ಸಾವಿರಗಟ್ಟಲೆ ದುಡ್ಡು ಕೊಡೋದಕ್ಕಿಂತ ಇಲ್ಲಿ 100-500 ನಾವು ಎಕ್ಸಸೈಸಿಗೆಲ್ಲ ಕೊಟ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಿ ಅನ್ಸುತ್ತೆ. ಕಾಲ್ ನೋವು, ಹಾಗೆ ಬಾಡಿ ಒಂಥರ 40 ವರ್ಷಕ್ಕೆ 50 ವರ್ಷದ ತರ ಕಾಣಿಸ್ಕೊಳ್ಳೋದು, ಈ ತರ ಎಲ್ಲ ಆಗೋದು ನಾವು ಎಕ್ಸಸೈಸ್ ಮಾಡದೆ ಸುಮ್ನೆ ಇದ್ರೆ ಆ ರೀತಿ ಆಗೋದು. ಅದಕ್ಕೆ ನೀವು ಎಕ್ಸಸೈಸ್ ಮಾಡ್ಬೇಕು, ಒಳ್ಳೆ ರೀತಿಯ ಆಹಾರ ತಿನ್ಬೇಕು, ಹಾಗೆ ಮನಸ್ಸು ಖುಷಿ ಖುಷಿಯಾಗಿರ್ಬೇಕು. ಪ್ರಾಣಾಯಾಮ, ಧ್ಯಾನ ಆತರ ಎಲ್ಲ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ನೋಡ್ತಾ ಇದ್ದಂಗೆ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅಂತ ಹೇಳಿ ಅನ್ಸುತ್ತೆ. ಅಷ್ಟು ನಿಮ್ಮ ಮುಖ ನಗು ನಗುತ್ತಾ ಇರುತ್ತೆ. ಎಷ್ಟು ಗೆಲುವಾಗಿದ್ದಾರೆ ಅಂತ ಹೇಳಿ 4 ಜನ ನೋಡಿದವ್ರು ಹೇಳ್ತಾರೆ, ಎಷ್ಟು ಆಕ್ಟಿವ್ ಆಗಿದ್ದಾರೆ ಅವರು ಅಂತ ಹೇಳಿ ಹೇಳ್ತಾರೆ. ಆತರ ಹೇಳ್ಬೇಕು ಅಂತ ಇದ್ರೆ ನೀವು ಆ ರೀತಿ ಇರ್ಬೇಕು. ಎಕ್ಸಸೈಸ್ ಮಸ್ಟ್. ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಎರಡು ಕೂಡ ಮಾಡ್ಬೇಕಾದ್ರೆ ನಿಮ್ಗೆ ವಿಲ್ ಪವರ್ ಬೇಕು. ಅದೇ ಹರ್ವಿಲ್ ಅಂತ ಹೇಳಿದ್ರೆ ಅದೇನೆ. ಹರ್ವಿಲ್ ಅಲ್ಲಿ ಕೂಡ ನೀವು ಜಾಯಿನ್ ಆಗಿ ಎಲ್ಲವನ್ನ ಪಡ್ಕೊಳ್ಬಹುದು. ಅದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. ನಾನು ಯಾವುದೇ ಪ್ರಮೋಷನ್ ಏನು ಮಾಡ್ತಾ ಇಲ್ಲ. ನನ್ಗೆ ಎಲ್ರು ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಹೇಳೋ ಒಂದು ಇಂಟೆನ್ಷನ್ ಅಲ್ಲಿ ನಾನು ಹೇಳೋದು. ನಿಮ್ಗೆ ಇಷ್ಟ ಇದ್ರೆ ಜಾಯಿನ್ ಆಗಿ. ಇಲ್ಲ ಯೂಟ್ಯೂಬ್ ಅಲ್ಲಿ ಎಷ್ಟೋ ಎಕ್ಸಸೈಸ್ ಗಳಿದೆ, ಅದನ್ನ ನೋಡ್ಕೊಂಡು ಮಾಡ್ಬೋದು. ನನ್ನ ಲಂಚ್ ನೋಡಿದ್ರಲ್ಲ, ಅದಾಗಿತ್ತು ನನ್ನ ಲಂಚ್. ಪಲ್ಯ, ಸಾರು, ಮೊಸರು, ಅದೇ ಅಷ್ಟೇ ಸಿಂಪಲ್ ಆದ ಲಂಚ್. ಮತ್ತೆ ರಾಜಮುಡಿ ಅಕ್ಕಿಯಿಂದ ಮಾಡಿದಂತಹ ಅನ್ನವನ್ನ ನಾನು ಊಟ ಮಾಡ್ತಾ ಇದ್ದೇನೆ ಈಗ ಸದ್ಯಕ್ಕೆ. ಅದಾದ ನಂತರ ಈವ್ನಿಂಗ್ ಸ್ನಾಕ್ಸ್ ಏನಾದ್ರೂ ತಿನ್ಬೇಕು ಅಂತ ಆಗ್ತಾ ಇತ್ತು. ಯಾಕೆಂದ್ರೆ ಈ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಕ್ರೇವಿಂಗ್ಸ್ ಆಗ್ತದೆ, ಏನೇನೋ ತಿನ್ಬೇಕು ಅಂತ ಹೇಳಿ ಆಸೆ ಆಗ್ತದೆ, ಮೂಡ್ ಸ್ವಿಂಗ್ ಆಗ್ತದೆ. ಅದಕ್ಕೋಸ್ಕರ ನಂಗೆ ಚರ್ಮುರಿ ಮಾಡುವ ಅಂತ ಹೇಳಿ ಅನ್ಸಿತ್ತು. ಹಾಗೆ ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಂಡೆ, ಕ್ಯಾರೆಟ್ ಹೆಚ್ಕೊಂಡೆ, ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡೆ, ಆಮೇಲೆ ಸ್ವಲ್ಪ ಹಸಿಮೆಣಸು ಕೂಡ ಹೆಚ್ಕೊಂಡೆ. ಇವೆಲ್ಲವನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಜೀರಾ ಪುಡಿ, ಧನಿಯಾ ಪುಡಿ, ಮೆಣಸಿನ ಹುಡಿ, ಒಂಚೂರು ಗರಂ ಮಸಾಲೆನೂ ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಪೀನಟ್ ಅನ್ನ ಸ್ವಲ್ಪ ಒಂದ್ ಚಮಚದಷ್ಟು ಆಯಿಲ್ ಹಾಕೊಂಡು ಪೀನಟ್ ಅನ್ನ ಕೂಡ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ಹಾಗೆ ಇದಕ್ಕೆ ನಮ್ ಚರ್ಮುರಿಯಲ್ಲಿ ಫೇಮಸ್ ನಮಗೆ ಟೇಸ್ಟ್ ಕೊಡುವಂಥದ್ದು ತೆಂಗಿನೆಣ್ಣೆ. ಇವತ್ತು 2 ಚಮಚದಷ್ಟು ಎಣ್ಣೆಯನ್ನ ಹಾಕೊಂಡೆ. ಇದಕ್ಕೆ ಎಣ್ಣೆ ತಿನ್ಲೇಬಾರ್ದು ಅಂತ ಏನಿಲ್ಲ, ನಮಗೆ ಅದು ಹಸಿ ಎಣ್ಣೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹಾಗಾಗಿ ಇವತ್ತು 2 ಚಮಚ ಎಣ್ಣೆ ಹಾಕೊಂಡೆ. ಅಪರೂಪಕ್ಕೆ ಒಂದೊಂದ್ಸತಿ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಹುರಿ ಅಕ್ಕಿ ನೀವು ಇದನ್ನ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಡೈಲಿ ಬೇಕಾದ್ರೂ ಈ ತರ ಹುರಿ ಅಕ್ಕಿ ಮತ್ತೆ ತರಕಾರಿ ಹಾಕೊಂಡು ತಿನ್ಬೋದು. ಪ್ರತಿದಿನ ಸರಿ ಎಣ್ಣೆ ಹಾಕೊಂಡು ಮಾಡಿ ತಿಂತು ಅಂತ ಹೇಳಿದ್ರೆ ಅದು ಎಷ್ಟಾದ್ರೂ ಫ್ಯಾಟ್ ಇದೆ ಎಣ್ಣೆಯಲ್ಲಿ, ಅದು ವೆಯ್ಟ್ ಲಾಸಿಗೆ ನಮಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ನೋಡ್ಕೊಂಡು ಮಾಡ್ಕೊಂಡು ತಿನ್ಬೇಕು. ಹಾಗೆ ಇವತ್ತು ರುಚಿಯಾದ ಚರ್ಮುರಿ ನನ್ನ ಈವ್ನಿಂಗ್ ಸ್ನಾಕ್ಸಿಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಇದನ್ನ ಮಾಡ್ಕೊಂಡು ತಿನ್ಬೇಕು. ತುಂಬಾ ಟೇಸ್ಟಿ ಆಗಿತ್ತು. ಯಾಕೆಂದ್ರೆ ಏನೇನೋ ತಿನ್ಬೇಕು ಅಂತ ಹೇಳಿ ಒಂದೊಂದ್ಸತಿ ಕ್ರೇವಿಂಗ್ಸ್ ಬರುತ್ತಲ್ಲ, ಆಗ ಖಾರವಾಗಿ ಸ್ಪೈಸಿಯಾಗಿ. ಹಾಗೆ ಹಸಿಮೆಣಸನ್ನ ಹಾಗೆ ಹಾಕೊಂಡಿದ್ದು ನಾನು. ಹಸಿಮೆಣಸೆಲ್ಲ ಕಚ್ಚಿ ಕಚ್ಚಿ ತಿನ್ನುವ ಅಂತ ಹೇಳಿ ಆ ತರ ಎಲ್ಲ ಕ್ರೇವಿಂಗ್ಸ್ ಬರುತ್ತೆ ನನಗೆ ಈ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ. ನಿಮ್ಗೂ ಹಾಗೆ ಆಗತ್ತಾ ತಿಳಿಸಿ? ಖಾರ ತಿನ್ಬೇಕು ಅಂತ ಹೇಳಿ ಅನ್ಸುತ್ತಾ ಅಂತ ಹೇಳಿ. ಹಸಿಮೆಣಸು ಸರಿ ಖಾರ ಇದಾಗಿ ತುಂಬಾ ಖಾರ ಆಯ್ತು ನನ್ಗೆ ಅದನ್ನ ತಿನ್ಬೇಕಾದ್ರೆ. ಆದ್ರೂ ಸಹ ಒಂದೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಖಾರ ತಿಂದೆ ಅಂತ ಹೇಳಿ. ಅಷ್ಟು ಖುಷಿ ಆಯ್ತು. ನಿಮ್ಗೂ ಈ ರೀತಿ ಎಲ್ಲ ಆಗತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ನನ್ನ ಕ್ರೇವಿಂಗ್ಸಿಗೆ ಇವತ್ತು ಮಾಡ್ಕೊಂಡೆ ಈವ್ನಿಂಗ್ ಸ್ನಾಕ್ಸ್. ಹಾಗೆ ಈವ್ನಿಂಗ್ ಕೂಡ ನಾನು ಹರ್ವಿಲ್ ಇದ್ದ 6 ರಿಂದ 7 ಗಂಟೆವರೆಗೆ ಹರ್ವಿಲ್ ಇತ್ತು ಅಪ್ಲಿಕೇಶನ್ ಅಲ್ಲಿ 1 ಗಂಟೆ ಎಕ್ಸರ್ಸೈಸ್ ಮಾಡ್ತೇನೆ. ಅಲ್ಲಿ ಮೇಡಮ್ ಇದಾರೆ, ಹೇಳ್ಕೊಡ್ತಾರೆ, ಅವ್ರು ಹೇಳ್ದಂಗೆ ಮಾಡೋದಷ್ಟೇ. ಏನು 1 ಗಂಟೆ ಹೋದದ್ದೇ ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ಇನ್ನು ಸಮ್ಮರ್ ಬರೋದು. ಈಗ ನೀವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಬೇಗ ರಿಸಲ್ಟ್ ಬರ್ತದೆ, ಬೇಗ ಸ್ವೆಟ್ ಆಗ್ತದೆ. ಹಾಗೆ ನನ್ನ ಡಿನ್ನರ್ಗೆ ನಾನು ಪ್ರೋಟೀನ್ ಓಟ್ಸ್ ಅನ್ನ, ಚಾಕ್ಲೇಟ್ ಓಟ್ಸ್ ಅನ್ನ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದ್ ಸ್ವಲ್ಪ ಗ್ರೇಪ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಿದ್ದೇನೆ, ಸೀಡ್ಸ್, ಹಾಗೆ ಬಾದಾಮಿ ಹಾಕೊಂಡಿದ್ದೇನೆ. ಸೀಡ್ಸ್ ಅಲ್ಲಿ ಸನ್ಫ್ಲವರ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ಅದೆಲ್ಲ, ಮತ್ತೆ ಎಳ್ಳು ಸ್ವಲ್ಪ, ಫ್ಲಾಕ್ಸ್ ಸೀಡ್ಸ್
ವೆಜಿಟೇಬಲ್ಸ್ ಕೂಡ ಹಾಕೊಂಡಿದ್ದೇನೆ. ಹಾಗೆ ಒಂದು ಬೌಲ್ ಅಷ್ಟು ಪಪ್ಪಾಯವನ್ನ ಕಟ್ ಮಾಡಿದ್ದೇನೆ. ಇದು ನನ್ನ ಡಿನ್ನರ್. ಥ್ಯಾಂಕ್ ಯು.